ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತಿಂಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಕೈ ಎತ್ತಕ್ಕಾಗಲ್ಲ, ಇಷ್ಟೇ ಎತ್ತಕ್ಕಾಗಲ್ಲ, ಅದರಲ್ಲೇ ತಿಂಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಎಗ್ ಬುರ್ಜಿ ಮಾಡ್ಕೊತಾ ಇದ್ದೀನಿ. ಸೊ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಯಾರ್ಯಾರು ನನ್ನ ವಿಡಿಯೋ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಅಷ್ಟೇ. ಆ್ಯಂಡ್ ನೋಡಿ, ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ವೇಟ್ ಮಾಡಿ, ಮೊಟ್ಟೆ ಹಾಕಿ, ಉಪ್ಪು ಹಾಕಿ, ಕಲಸಿ ಎಗ್ ಬುರ್ಜಿನ ಎತ್ಕೊಂಡು ತಿನ್ನೋದು. ನಾನು ಡಯಟಲ್ಲಿ ಇರೋದ್ರಿಂದ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿನ್ನೋಲ್ಲ, ಸೊ ಅದರಿಂದ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಪ್ರೋಟೀನ್ ತಿನ್ನಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ನೋಡಿ ಮೊಟ್ಟೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿದೆ ನೋಡಿ ಮೊಟ್ಟೆ, ಇಲ್ಲಿ ನೋಡಿ ಮೊಟ್ಟೆ. 3 ಮೊಟ್ಟೆ ಹಾಕ್ಕೊಂಡು ಒಂದೊತ್ತಿಗೆ ತಿಂದರೆ ಸಾಕು. ಅಷ್ಟೇ ತಿನ್ನೋದು, ನಾನು ಜಾಸ್ತಿ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ ಗೈಸ್. ಅದ್ರಲ್ಲಿ ಬೇರೆ ಗೀ ಬೇರೆ ಹಾಕೋತಿದ್ದ, ಅದನ್ನು ಕೋಲ್ಡ್ ಬೇರೆ ಆಗಿಬಿಟ್ಟಿದೆ. ಹಿಂಸೆ ಅನ್ನಿಸ್ತಾ ಇದೆ ನನಗೆ. ಎಲ್ಲ ಕೈ ನೋವು ಎಲ್ಲನೂ ನೋಡಿ ಇಷ್ಟೇ ಬರೋದು. ಹಿಂಗೆ ಎತ್ತಕ್ಕೆ ಟ್ರೈ ಮಾಡ್ತೀನಾ, ಆಗಲ್ಲ. ಇಲ್ಲೇನೋ ನನಗೆ ಸಿಗಾಕೊಂಡಂಗೆ ಅನಿಸುತ್ತೆ. ಸೊ ಗಾಯ್ಸ್, ನಾನು ಮೊಟ್ಟೆ ಗೋಲ್ಡನ್ ಬ್ರೌನ್ ಆಲ್ಮೋಸ್ಟ್ ಆಗೋಗಿದೆ. ಬಿಟ್ಟರೆ ಸೀದೋಗ್ತಾ ಇದೆ ಗುರು. ಸೊ ಇವಾಗ ಮೊಟ್ಟೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ತಾ ಇರ್ಬೇಕಾದ್ರೆ ತೋರಿಸ್ತೀನಿ. ಓಕೆ, ಸೊ ನೋಡಿ ಗಾಯ್ಸ್, ಮೊಟ್ಟೆ ಹಾಕ್ಕೊಂಡಿದ್ದೀನಿ. 3 ಮೊಟ್ಟೆ. ಅಪ್ಪ, ಒಂದು ಕೈಯಲ್ಲಿ ತಿರ್ಸೋದು ಎಷ್ಟು ಕಷ್ಟ ಅಂದರೆ ಹಿಂಸೆಗಳು. ಟೈಮ್ ಏನು ಗೊತ್ತಾ, ಇವಾಗ ಒಂದು 5 o'clock ಆಗ್ತಾಯಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಟೈಮ್, ಸ್ಲೀಪ್ ಶೆಡ್ಯೂಲು, ಟೈಮ್, ಊಟ ಮಾಡೋ ಟೈಮು ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಬೌಲ್ ರೆಡಿ ಇಟ್ಟಿದ್ದೀನಿ. ಈ ಬೌಲ್ಗೆ ಹಾಕ್ಕೊಂಡು ಡಯಟ್ ಕೋಕ್ ಜೊತೆ ಕುತ್ಕೊಂಡು ತಿಂದ್ಬಿಟ್ರೆ ಅಷ್ಟೇ, ಏನಿಲ್ಲ. ಇನ್ನು ಮತ್ತೆ ನೈಟಿಗೆ ತಿನ್ನೋದಿದೆ. ನೈಟಿಗೆ ಒಂದು ಸರ್ತಿ ತಿಂತೀನ, ಆಮೇಲೆ ನಾಳೆ ಡಯಟ್ಗೋಸ್ಕರ ನಾನು 2 ಸರ್ತಿ ತಿಂತಿಲ್ಲ. ನಿಮ್ಮ ಕೈಲಿ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತ ನಾನು 2 ಸರ್ತಿ ತಿಂತೀನಿ. ಸೊ ಇವಾಗ ಆಗಿದೆ ಗೈಸ್. ಮೆಣಸಿನ್ಕಾಯಿ ಎಲ್ಲ ದೊಡ್ಡ ಕಟ್ ಮಾಡಿಬಿಡ್ತೀನಿ, ಬಿಕಾಸ್ ಹೆಂಗಿದ್ರು ಸೈಡಲ್ಲಿ ಇಡ್ತೀನಿ. ನಂಗೆ ಸಣ್ಣ ಕಟ್ ಮಾಡೋಕ್ಕೂ ಆಗ್ತಿಲ್ಲ. ಸೊ ನೋಡಿ ಆಗಿದೆ. ಇಲ್ಲಿ ಬೌಲ್ ಇದೆ, ಹಾಕ್ಕೋಬೇಕು, ಹಾಕ್ಕೊಂಡು ತಿಂತೀನಿ. ಇಲ್ಲಿ ನೋಡಿ ಗೈಸ್, ಹಾಕ್ಕೊಂಡಿದ್ದೀನಿ. ಇವಾಗ ಹೋಗಿ ರೂಮಲ್ಲಿ ಕುತ್ಕೊಂಡು ತಿನ್ನಬೇಕು. ಇದ್ರ ಜೊತೆ ಡಯಟ್ ಕೋಕ್ ಎತ್ಕೊಂಡು ರೂಮ್ಗೆ ಹೋಗ್ತೀನಿ. ಇವಾಗ ಹೋಗಿ ಕುತ್ಕೊಂಡು ತಿಂದರೆ ಅಷ್ಟೇ. ಇಷ್ಟೇ ತಿನ್ನೋಕ್ಕಾಗೋದು ಗೈಸ್, ನನ್ನ ಕೈ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ನೋಡಿ, ಈ ಸಾಲ್ಟ್ ಯೂಸ್ ಮಾಡ್ತೀನಿ, ಪಿಂಕ್ ಹಿಮಾಲಯನ್ ಸಾಲ್ಟ್. ಏನೇ ತಿಂಡಿ ಮಾಡಿದ್ರು ಪಿಂಕ್ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡ್ಕೋತೀನಿ, ಅಂದರೆ ನನಗೊಬ್ಳಿಗೆ ಮಾತ್ರ. ಸೊ ಇಲ್ಲಿ ನೋಡಿ ಗೈಸ್, ಡಯಟ್ ಕೋಕ್. ಇವಾಗ ಇದ್ರ ಜೊತೆ ಮೊಟ್ಟೆ ಪಲ್ಯ ತಿಂದು ಅಷ್ಟೇ, ಮತ್ತು ನೈಟಿಗೆ ಊಟ. ಬನ್ನಿ ರೂಮ್ಗೆ ಹೋಗ್ತೀನಿ. ಇವಾಗ ರೂಮ್ಗೆ ಹೋಗಿ ಕುತ್ಕೊಂಡು ತಿಂದು, ರೂಮಲ್ಲೇ ನನಗೊಂಥರ ಕಂಫರ್ಟ್ ಫೀಲಿಂಗು ಗೈಸ್. ಅದಕ್ಕೆ ರೂಮಲ್ಲೇ ಕುತ್ಕೊಂಡು ತಿಂದು ಮುಗಿಸ್ಬೇಕು. ಎಸ್, ಇವಾಗ ತಿನ್ನೋಕ್ಕೆ ಬಂದಿದ್ದೀನಿ, ತಿನ್ನಬೇಕು. ನಾನು ಮಾಡಿದ್ದು ನನಗೆ ಯಾವತ್ತಿದ್ರು ಚೆನ್ನಾಗಿರುತ್ತೆ ಗೈಸ್. ಮತ್ತು ಇದು ಎಗ್ ಬುರ್ಜಿ, ಇಟ್ಸ್ ನಾಟ್ ಇನ್ನೂ ದೊಡ್ಡ ಅಡುಗೆ ಏನಿಲ್ಲ, ಸೊ ಚೆನ್ನಾಗಿರುತ್ತೆ.
ಹೇಗೆ ಗೈಸ್ ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ, ಓಕೆನಾ? ಸೊ ಗೈಸ್ ತಿಂದಿದ್ದಾಯಿತು ನೋಡಿ, ಖಾಲಿ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ ಮೆಣಸಿನ್ಕಾಯಿ ಅಂದರೆ ನನಗಾಗಿ ಬರಲ್ಲ. ಸೊ ಅದಕ್ಕೆ ಇವಾಗ ಡಯಟ್ ಕೋಕನ್ನ ಎತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಬಂದು ಯೂಟ್ಯೂಬ್ ನೋಡ್ತಾ ಇದ್ದೆ. ಅದನ್ನು ನೋಡಿ ಸ್ವಲ್ಪ ಕೆಲಸಗಳಿದೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೇನು ಮಾಡ್ತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ. ನನ್ನ ಕೂದಲಿಗೆ ರಬ್ಬರ್ ಬ್ಯಾಂಡ್ ಹೆಂಗೆ ಹಾಕೋತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಸ್ಟುಪಿಡಾಗಿ ಹಾಕೋತೀನಿ ಗೊತ್ತಾ? ಯಾಕಂದರೆ ನನಗೆಲ್ಲ ಸಪೋರ್ಟ್ ಬೇಕು ಕೈ ಇಟ್ಕೊಂಡು ಹಾಕ್ಕೊಳ್ಳೋಕ್ಕೆ. ಸೊ ಅದರಿಂದ ಎಲ್ಲೆಲ್ಲೋ ಹುಡ್ಕೊಂಡೋಗಿ ಹಾಕೋತೀನಿ. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಎಲ್ಲಿ ಹೆಂಗೆ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು, ಸರಿನಾ? ಓಕೆನಾ? ಅದಕ್ಕೆ ಕೂದಲು ಅಜೀಬಾಗಿದೆ. ಸೊ ತೋರಿಸ್ತೀನಿ ನಿಮಗೆ. ನನ್ನ ಒಂದು ಕಿಚನ್ ತುಂಬ ಅಜೀಬಾಗಿದೆ ನೋಡಿ. ವಾಶ್ ಮಾಡಬೇಕು ವೆಸಲ್ಸ್ನ, ಎಷ್ಟು ಹಿಂಸೆ. ಇವಾಗ ಫ್ರಿಜ್ಜಲ್ಲಿ ಡಯಟ್ ಕೋಕ್ ಇಟ್ಬಿಟ್ಟು ರೂಮ್ಗೆ ಹೋಗಿ ಕುತ್ಕೊಳ್ಳುವ ಸಮಯ. ಒಂದು ನಿಮಿಷ ಇರಿ ಗೈಸ್. ರೂಮ್ಗೆ ಹೋಗಿ ಕುತ್ಕೊಳ್ಳುವ ಸಮಯ. ಸೊ ರೂಮ್ಗೆ ಹೋಗ್ಬಿಟ್ಟು ಯೂಟ್ಯೂಬ್ ನೋಡ್ತಾ ಇದ್ದೆ, ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ ಗೈಸ್. ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಏನು ಅಂತ ವೀಡಿಯೋ ಮಾಡ್ತೀನಿ ನೋಡಿ. ಎಲ್ಲ ಗಲೀಜಾಗಿದೆ, ಏನೂ ನಾನು ಕ್ಲೀನ್ ಮಾಡಿಲ್ಲ, ಏನೂ ಮಾಡೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಸೊ ಮಾಡಬೇಕು. ಅಮ್ಮ ಸುಸ್ತಾಗ್ಬಿಡುತ್ತೆ ಗೈಸ್, ಎಷ್ಟು ಸುಸ್ತಾಗುತ್ತೆ ಗೈಸ್. ಅಷ್ಟು ಸುಸ್ತು ಅಂದರೆ ನನಗೆ ಮಲ್ಗೇ ಇರಬೇಕು ಅನಿಸುತ್ತೆ, ಎದ್ದು ಓಡಾಡೋಕ್ಕೆ ಮನ್ಸು ಬರೋಲ್ಲ. ಆ ಥರ ಎಲ್ಲ ಲೇಜಿ ಆಗ್ಬಿಟ್ಟಿದ್ದೀನಿ. ಅದು ಏನೋ ಗಾಡಿ ಎತ್ಕೊಂಡೇ ಹೋಗಬಾರ್ದು ಅನ್ನೋ ಒಂದು ಫೀಲಿಂಗ್ ಬಂದುಬಿಟ್ಟಿದೆ ನನಗೆ. ಏಂತಕ್ಕೆ ಎತ್ಕೊಳೋದ್ನು, ಏಂತಕ್ಕೆ ಹಿಂಗೆ ಮಾಡ್ಕೊಂಡು ಅನಿಸುತ್ತೆ. ಸರಿ ಗೈಸ್, ಸದ್ಯಕ್ಕೆ ವಿಡಿಯೋ ಪಾಸ್ ಮಾಡ್ತೀನಿ. ಏನೋ ಮಾಡೋಂಗಿದೆ, ಬರ್ತೀನಿ ವಾಪಸ್, ಓಕೆನಾ? ಸೊ ಗೈಸ್ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ಇದ್ದೀನಿ. ಬಟ್ಟೆ ಈ ಥರ ಹಾಕ್ಕೊಂಡಿದ್ದೀನಿ. ಏನೇನೋ ತೆಗೆದುಕೊ ಮ್ಯಾಚ್ ಮಾಡ್ಕೊಬಿಟ್ಟಿರ್ತೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೂದಲು ನೋಡಿ ಹಿಂಗೆ ಕಟ್ಕೊಂಡಿದ್ದೀನಿ ಗೈಸ್. ಸರಿಯಾಗಿ ಜುಟ್ಟು ಹಾಕ್ಕೋಬೇಕು. ನಾನು ಜುಟ್ಟು ಎಲ್ಲ ಹಾಕ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಚೇರ್ ಮೇಲೆ ಇದಿಟ್ಟೇನು ಆಯಿತಾ? ಇದ್ರ ಮೇಲೆ ಕೈ ಹಿಂಗೆ ಇಟ್ಕೊಂಡು ಅಯ್ಯವ್ವ ತಲೆ ಹಿಂಗೆ ಬಗ್ಗಿಸ್ಕೊಂಡು ಹಾಕ್ಕೊಳ್ಳೋದು ನಾನು. ಮಲ್ಟಿ ಟ್ಯಾಲೆಂಟೆಡ್ ನಾನು, ಏನಂತೀಯ? ಮಲ್ಟಿ ಅಂದರೆ ಮಲ್ಟಿ ಟ್ಯಾಲೆಂಟೆಡ್ ಅಲ್ವಾ? ಇದು ಹಾಕ್ಕೊಂಡು ತೋರಿಸ್ತೀನಿ ಇವಾಗ ನೋಡಿ ಗೈಸ್. ಹಿಂಗೆ ಕಷ್ಟಪಟ್ಟು ಹಾಕ್ಕೋತೀನಿ, ಬಟ್ ಹೆಂಗೋ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಳ್ಳೆ ಗುಳ್ಳು ಥರ ಇದ್ದೀನಿ. ಏನು ಮೇಕಪ್ ಗೀಪ್ ಹಾಕವೆಲ್ಲ ಏನು ಮಾಡ್ಕೊಳಕ್ಕಾಗಲ್ಲ ನನಗೆ. ಇರೋ ಕೈಗೆ ಹ್ಯಾಂಡಿಕ್ಯಾಪ್ ಫೀಲಿಂಗ್ ಬರುತ್ತೆ, ತಲೆ ಬಾಚ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಮೇಕಪ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ, ಇಷ್ಟೇ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ನೋಡಿ ಈ ಅವತಾರದಲ್ಲಿ ಎಲ್ಲ ಬಟ್ಟೆ ಎಲ್ಲ ಅಲ್ಲಲ್ಲೇ ಬಿಸಾಕಿದ್ದೀನಿ. ದೊಗ್ಲ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಈ ಅವತಾರದಲ್ಲಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಸ ಬಿಸಾಕಬೇಕು, ಕಸ ಬಿಸಾಕ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ಓಕೆ ಬನ್ನಿ. ಸೊ ಗೈಸ್ ಸ್ಲೀವ್ ಸ್ವಲ್ಪ ರೋಲ್ ಮಾಡ್ಕೊಂಡಿದ್ದೀನಿ. ಕೈ ಎತ್ತಕ್ಕಾಗಲ್ಲ ಗುರು, ಈ ಥರ ಮಾಡ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಅಜೀವ ಕಾಣಿಸಲ್ಲ ಅಂತ. ಇವಾಗ ಹೋಗಿ ಕಸ ಬಿಸಾಕ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಮನೆಗೆ ಬರೋದು. ಗೋಲ್ಗಪ್ಪ ತಿನ್ನಬೇಕು ಅನ್ನಿಸ್ತಿದೆ, ಬಟ್ ಗೋಲ್ಗಪ್ಪ ಕೊಟ್ಟರು ನನ್ನ ಕೈ ತಿನ್ನೋಕ್ಕಾಗಲ್ಲ ಗುರು. ಅದಕ್ಕೆ ವಾಪಸ್ ಮನೆಗೆ ಬರ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ಇನ್ನೇನು ಮಾಡೋಕ್ಕಾಗಲ್ಲ. ನನ್ನ ಹಣೆ ಬರ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆನಾ? ಬನ್ನಿ. ಸೊ ಗೈಸ್ ದೇವಸ್ಥಾನಕ್ಕೆ ಬಂದಿದ್ದೀನಿ, ಇಲ್ಲೇ ಕೂತಿದ್ದೀನಿ ಗೈಸ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು. ನನಗೆ ಪ್ರಸಾದ ಸಿಕ್ತು ಗಾಯ್ಸ್. ಏನೇನು ಪ್ರಸಾದ ಅಂತ ತೋರಿಸ್ತೀನಿ ನೋಡಿ. ಸೊ ಗಾಯ್ಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು, ನನಗೆ ಪ್ರಸಾದ ಸಿಕ್ತು ಗಾಯ್ಸ್. ಏನೇನು ಪ್ರಸಾದ ಸಿಕ್ತು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಸುಂಡಲ್ ಕೊಟ್ಟಿದ್ದಾರೆ, ಮತ್ತು ಇದು ಹಾಲಲ್ಲಿ ಪಾನಕ ಥರ ಮಾಡ್ತಾರಲ್ಲ ಅದು. ಪಾನಕ ಅಂದರೆ ಇದು ಪ್ರಸಾದ ನೋಡಿ, ಪ್ರಸಾದ. ಸೊ ಇವಾಗ ಇದನ್ನು ತಿನ್ನುವ ಸಮಯ.
ನಮ್ಮ ಪಾಪುಗೂ ಕೊಡ್ತೀನಿ ಸ್ವಲ್ಪ. ಹಿರಿಗ ಇವಾಗ ಸುಂಡಲ್ ತಿನ್ನುವ ಸಮಯ ಗೈಸ್. ಕೆಳಗಡೆ ಬಿದ್ದೋಗ್ತದೆ, ಹಿಡಿಯೋಕ್ಕಾಗ್ತಾಯಿಲ್ಲ ಗುರು. ನೋಡಿ ತುಂಬಿಸಿ ಕೊಡ್ತಾರೆ. ಪ್ರಸಾದ ತಿಂದ್ಬಿಟ್ಟು ರಿಟರ್ನ್ ಬರ್ತೀನಿ, ಓಕೆನಾ? ಒಂದೇ ಕೈಲಿ ತಿನ್ನೋಕ್ಕಾಗ್ತಾರೆ, ಅವ್ರ ಕೈಲಿ ಇಟ್ಕೊಂಡು ತಿನ್ಬೇಕು, ಅದಕ್ಕೆ ಬಾಯ್ ಗೈಸ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಪ್ರಸಾದ ತಿಂದು ಮುಗೀತು. ಇವತ್ತಿನ ದಿನ ಇಲ್ಲಿಗೆ ಮುಗಿಯುತ್ತೆ. ನಾನು ನೈಟಿಗೆ ಏನಾದರೂ ಮಾಡ್ಕೊಂಡಿರೋದು ಎಗ್ ಬುರ್ಜಿ ಇದೆ, ಅದೇ ತಿಂದ್ಬಿಟ್ಟು ಇನ್ನು ಮಲ್ಕೊಳ್ಳೋದು ಅಷ್ಟೇ. ಸೊ ಇವತ್ತು ಇನ್ನು ವೀಡಿಯೋ ಇದಾಯಿತು. ಗೋಲ್ಗಪ್ಪ ತಿನ್ನಬೇಕು ಅನ್ನಿಸ್ತು, ಬಟ್ ಗೈಸ್ ಎತ್ಕೊಂಡು ತಿನ್ನೋಕ್ಕಾಗಲ್ಲ, ಸೊ ಹೋಗಲಿಲ್ಲ. ನಾನು ಪಾರ್ಸಲ್ ತೊಗೊಂಬಂದು ತಿನ್ನೋಣ ಅನ್ನಿಸ್ತು, ಆಮೇಲೆ ಬಿಡು ಯಾರು ಹೋಗ್ತಾರೆ ಅಂತ ಮನೇಲೇ ಇದ್ಬಿಟ್ಟೆ. ಸೊ ಇವತ್ತಿನ ವೀಡಿಯೋ ಇದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೌದು, ನನ್ನ ಮುಖಕ್ಕೆ ನಾನೇನು ಹಚ್ತಾ ಇಲ್ಲ, ಮಾಯ್ಶ್ಚರೈಸರ್ ಏನೂ ಹಚ್ತಿಲ್ಲ, ಯಾಕಂದರೆ ಹಚ್ಚೋಕ್ಕಾಗ್ತಿಲ್ಲ. ಬಟ್ ಟ್ರೈ ಮಾಡ್ತಾಯಿದ್ದೀನಿ ಕೈಯಲ್ಲಿ ಒಂದು ಕೆಲಸ ಮಾಡೋಕ್ಕೆ. ಅದು ನೋವು ಜಾಸ್ತಿ ಇದೆ, ಪ್ಲಸ್ ಊತ ಬೇರೆ ಬಂದಿದೆ. ಬಟ್ ವಿಡಿಯೋಸ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್ ಗೈಸ್, ಟೇಕ್ ಕೇರ್. ನೀವು ಊಟ ಮಾಡಿ ಮಲ್ಕೊಳ್ಳಿ. ನೀವು ದೇವಸ್ಥಾನಕ್ಕೆ ಹೋಗಿ ಡೈಲಿ. ಆದರೆ ನಾನು ಡೈಲಿ ಎಲ್ಲ ಹೋಗಲ್ಲ, ಬಟ್ ಹೋಗ್ತೀನಿ ಅಷ್ಟೇ ಗೈಸ್. ಓಕೆ, ಬಾಯ್.